ಒಂದು ಆ, ಒಂದು ಸಣ್ಣ ಯೋಚನೆ. ಒಂದು ಕಂಪ್ನಿಯಲ್ಲಿ ಜಾಬ್ ಪಡೀಬೇಕು ಅಂದರೆ ಒಂದು 5-6 ರೌಂಡ್ ಇಂಟರ್ವ್ಯೂ ಕ್ಲಿಯರ್ ಮಾಡಬೇಕು. ಆದರೆ ಅರೇಂಜ್ ಮ್ಯಾರೇಜಲ್ಲಿ ಡೈರೆಕ್ಟ್ ಅಂತ ಒಂದೇ ರೌಂಡ್ ಇರುತ್ತೆ. ಅದೇನೋ ಜಾತಕ ಇದು ಮಾಡೋದು, ಫೋಟೋ ನೋಡೋದು, ಅದೆಲ್ಲ ಯಾವುದರಲ್ಲೂ ಹುಡುಗ ಹುಡುಗಿ ಅಷ್ಟು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸೊ ಡೈರೆಕ್ಟು ಇದು ಒಂದು ಸಲ ನೋಡಿರ್ತಾರೆ. ಹುಡುಗ ಮದುವೆಗೆ ಮುಂಚೆ ಒಂದು ಸಲ ನೋಡಿರ್ತಾರೆ. ಒಂದು ಸಲ ನೋಡಿ ಒಂದು ರೌಂಡಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದರೆ ಅದು ಕಂಪ್ನಿಯಲ್ಲಿ 5-6 ರೌಂಡು ಕ್ಲಿಯರ್ ಮಾಡಿ ಇಂಟ್ರ್ಯೂ ಮಾಡಿದ್ರೆ ಆ ಕಂಪ್ನಿಯಲ್ಲಿ ನಾವು 2-3 ವರ್ಷ ಇರ್ತೀವಿ ಅಂತ ಇಟ್ಕೊಳ್ಳಿ. ಇದು ಮದುವೆ ಒಂದು ರೌಂಡಲ್ಲಿ ಸೆಲೆಕ್ಷನ್ ಆಗೋದು 30-35 ವರ್ಷ ಜೊತೆಗೆ ಇರಬೇಕು. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕಂಪ್ನಿ ಜಾಬಿಗೆ 5 ರೌಂಡ್ ಅಂದರೆ ಮದುವೆಗೆ ಒಂದು 10 ರೌಂಡ್ ಇಂಟರ್ವ್ಯೂನಾರು ಮಾಡಬೇಕು. ಯಾವ್ಯಾವ ಪರಿಸ್ಥಿತಿಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಎಮೋಷ್ನಲ್ಲಿ ಎಷ್ಟು ಕನೆಕ್ಟ್ ಆಗ್ತಾರೆ, ಎಷ್ಟು ಹೊಂದಾಣಿಕೆ ಆಗತ್ತೆ, ಎಲ್ಲ ಒಂದೊಂದು ರೌಂಡು 10 ರೌಂಡು ಇಂಟರ್ವ್ಯೂ ಮಾಡಿ ಆಮೇಲೆ ಬೇಕಾದ್ರೆ ಮದುವೆ ಆಗಿ. ಒಂದು ರೌಂಡಲ್ಲಿ ಏನು ಗೊತ್ತಲ್ಲ, ಅದು ಒಂದು ರೌಂಡ್ ಇಂಟರ್ವ್ಯೂ ಅಂದರೆ ಎಲ್ಲ ದೊಡ್ಡವರು, ಹುಡುಗನ ಕಡೆ ದೊಡ್ಡವರು, ಹುಡುಗಿ ಕಡೆ ಅವರೆಲ್ಲ ಇದು ಮಾಡಿ, ಅಂದರೆ ಅವರು ನಮಗೆ ಎಲ್ಲ ಕರೆಕ್ಟಾಗಿ ಹುಡುಕಿದ್ದೀವಿ, ಏನೋ ರಾಶಿ ಎಲ್ಲ ಜಾತಕ ಕೂಡಿ ಬಂದಿದೆ, ಹೈಟು ಕಲರು ಎಲ್ಲ ಮ್ಯಾಚ್ ಆಗಿದೆ, ಪ್ಯಾಕೇಜ್ ಮ್ಯಾಚ್ ಆಗಿದೆ, ಅವ್ರು ಮ್ಯಾಚ್ ಮಾಡೋದೆಲ್ಲ ಅದು ಹುಡುಗ ಹುಡುಗಿ ಏನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು ಅದನ್ನು ಒಂದು ರೌಂಡಲ್ಲಿ ಯಾವ ಹುಡುಗಂಗೂ ಆಗಲ್ಲ, ಯಾವ ಹುಡುಗಿಗೂ ಆಗಲ್ಲ. ಸೊ ಕಡಿಮೆ ಅಂದರು ಆಯಿತು. ಕಂಪ್ನಿಯಲ್ಲಿ 5 ರೌಂಡ್ ಮಾಡ್ತಿರಲ್ಲ, ಮದುವೆಯಲ್ಲೂ 5 ರೌಂಡೇ ಮಾಡಿ. 5 ರೌಂಡ್ ಕ್ಲಿಯರ್ ಆದರೆ ಗಂಡ, ಇಲ್ಲ 5 ರೌಂಡು ಕ್ಲಿಯರ್ ಆದರೆ ಹೆಂಡತಿ, ಇಲ್ಲ ಅಂದರೆ ಕಂಪ್ನೀಲಿ ಆಫರ್ ಲೆಟ್ರ್ ಕೊಡ್ತಾರಲ್ಲ ಹಂಗೆ. ಇದು 1 ರೌಂಡ್ ಆದಮೇಲೆ 2 ರೌಂಡ್ ಆದಮೇಲೆ ಗೇಟ್ ಪಾಸ್. ಆಮೇಲೆ ಎಲ್ಲೆಲ್ಲ ಹೋಗಿ, ಎಲ್ಲೆಲ್ಲಿ ಅಂದರೆ ಕೋರ್ಟು ಅಲ್ಲಿ ಇಲ್ಲಿ ಎಲ್ಲ ಹೋಗೋದು ಬೇಡ. ಅಂದರೆ ಇಲ್ಲಿ ಇನಿಷಿಯಲ್ ಪ್ರೋಸೆಸ್ಸೇ ಹಳೆ ಕಾಲದಲ್ಲಿ ಇದು ಮಾಡಿ ಸ್ವಯಂವರ, ಅದು ಸ್ವಯಂವರನೇ ಮಾಡಿ. ಸ್ವಯಂವರನೇ ಮಾಡಿದ್ರು ಒಬ್ಬರನ್ನ ಒಂದು ಸಲ ನೋಡಿ ತಿಳ್ಕೊಳೋಕ್ಕೆ ಎಂಥ ಬುದ್ಧಿವಂತಂಗೂ ಆಗಲ್ಲ. ಅವು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು,
ಎಮೋಷನ್ ಬಗ್ಗೆ ಒಂದು ರೌಂಡಲ್ಲಿ ತಿಳ್ಕೊಳಕ್ಕೆ ಆಗಲ್ಲ ಅಷ್ಟೆ. ಆ ಥರ ಮದುವೆ ಪ್ರೋಸೆಸ್ಸನ್ನು UPSC IPSCಗಿನ್ನ ಟಫಾಗಿ ಮಾಡಬೇಕು. ಎಷ್ಟು 5 ರೌಂಡ್ ಕ್ಲಿಯರ್ ಆದ್ರೇ ಮದುವೆ, ಇಲ್ಲ ಅಂದರೆ ಇಲ್ಲ, ಆ ಥರ ಮಾಡಬೇಕು. ಆವಾಗ ನಮಗೆ ಮನೆಯವರ ಏನಂತೀರ, ಏನೇ ಜಗಳ ಇದು ಎಲ್ಲ ಆದರೂ ಇದು ನಮ್ಮ ಚಾಯ್ಸ್ ಅಲ್ಲ, ಮನೆಯವ್ರ ಚಾಯ್ಸು ಅಂತ ಬಂದೇ ಬರುತ್ತೆ. ಆ ಥರ ಬರಬಾರ್ದು ಅಂದರೆ ನಾವೇ ಕರೆಕ್ಟಾಗಿ ಏನಂತೀರ, ಎಮೋಷ್ನಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಮಾಡಿಕೊಂಡು ಆ ಟ್ರೈನಿಂಗಲ್ಲಿ ಪಾಸ್ ಆಗಿರೋರನ್ನ, ಪಾಸ್ ಅಂದರೆ ಒಂದು ಫಸ್ಟ್ ಕ್ಲಾಸ್ ಆದರೂ, 10th PUC ಡಿಗ್ರಿಲೆಲ್ಲ ಅವ್ರು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರು ಅದಲ್ಲ, ಎಮೋಷ್ನಲ್ ಇಂಟೆಲಿಜೆನ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ನೋಡಿ ಹುಡುಗ ಅಥವಾ ಹುಡುಗಿ ಒಪ್ಕೊಬೇಕು. ಎಮೋಷ್ನಲ್ ಇಂಟೆಲಿಜೆನ್ಸ್ ಬೇಕೇ ಬೇಕು. ಮದುವೆ ಒಂದು ಗೊತ್ತಾಗತ್ತೆ. ಸೊ ಹುಡುಗರೆಲ್ಲ 5 ರೌಂಡ್ ಇಂಟರ್ವ್ಯೂಗೆ ಹುಡುಗರು ಅಷ್ಟೇ, ಹುಡುಗಿಯರು ಅಷ್ಟೇ, 5 ರೌಂಡ್ ಇಂಟರ್ವ್ಯೂಗೆ ರೆಡಿಯಾಗಿ. 5 ರೌಂಡ್ ಇಂಟರ್ವ್ಯೂ ಕ್ಲಿಯರ್ ಆದರೆ ಮದುವೆ, ಇಲ್ಲ ಅಂದರೆ ಮದುವೆ ಇಲ್ಲ. ಸಿಂಗಲ್ ಆಗೇ ಇರಿ.